ಸರ್ಕಾರದ ವಿರುದ್ಧ ತೋಳೇರಿಸಿದ್ದ ಕೆಂಪಣ್ಣ ಇದೀಗ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಹಾಗಾದ್ರೆ ಅವರ ಸ್ಟೇಟ್ಮೆಂಟ್ ಏನೋ ನೋಡ್ತಾ ಹೋಗೋಣ. ಈಗ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಆದರೆ ಎಷ್ಟಾಗಿದೆ ಗೊತ್ತಿಲ್ಲ. ಒಂದೊಂದೇ ಬಿಲ್ ಕ್ಲಿಯರ್ ಆಗ್ತಾ ಇದೆ, BBMPಯದ್ದು ಆಗ್ತಾ ಇದೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಕ್ಲೀನ್ ಚಿಟ್ ಕೊಡೋದಿಲ್ಲ. ಇದು ಸರ್ಕಾರದ ವಿರುದ್ಧ ತೋಳೇರಿಸಿದ್ದ ಗುತ್ತಿಗೆದಾರ ಕೆಂಪಣ್ಣ ಯೂ ಟರ್ನ್ ಹೊಡೆದಿರುವಂಥ ಪರಿ. ಸಣ್ಣ ಗುತ್ತಿಗೆದಾರರಿಗೆ 600 ಕೋಟಿ ಬಿಡುಗಡೆ ಮಾಡಲಾಗಿದೆ. ಉಳಿದ ಬಿಲ್ ಸರ್ಕಾರ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಭರವಸೆಯನ್ನ ಕೂಡ ಕೊಟ್ಟಿದೆ. ಕೆಂಪಣ್ಣ ಮತ್ತೆ ಯೂ ಟರ್ನ್ ಹೊಡೆದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಕಮಿಷನ್ ಬಗ್ಗೆ ಯಾವುದೇ ರೀತಿಯ ಅಂಥ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಕೆಂಪಣ್ಣ ಯಾವಾಗ ಸುದ್ದಿಗೋಷ್ಠಿ ಮಾತಾಡ್ತಾರೆ ಅಂದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತಹ ಸ್ಟೇಟ್ಮೆಂಟನ್ನೇ ನಾವು ಗಮನಿಸಿದ್ದೀವಿ. ಇದೀಗ ಕಾಂಗ್ರೆಸ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯೂ ಟರ್ನ್ ಹೊಡೆದಿದ್ದಾರೆ. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ರೆ ಆದಷ್ಟು ಬೇಗನೆ ಪೇಮೆಂಟ್ಗಳು ರಿಲೀಸ್ ಮಾಡಿ ಪೇಮೆಂಟ್ ಕೊಡಿ. ಗುತ್ತಿಗೆದಾರರಿಗೆ ಕ್ವಾಲಿಟಿ ಆಫ್ ವರ್ಕ್ ಇರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು. ಅದರಿಂದ ನೀವು ಪೇಮೆಂಟ್ ರಿಲೀಸ್ ಮಾಡಿ ಅದರಿಂದ ಅರ್ಜಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ. ಈಗಾಗಲೇ ನಾವು 60 ಸಾರಿ ಚೀಫ್ ಮಿನಿಸ್ಟರ್ ನೋಡಿದ್ದೀವಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಸ್ಪಂದನೆ ಮಾಡಿದ್ದಾರೆ. ನಾವು ಹಿಂದಿನ ಕಾಲದಲ್ಲಿ ಅಷ್ಟೊಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಈಗ ಒಂದು 5-6 ಸಾರಿ ಮೀಟ್ ಮಾಡಿದ್ವಿ. ಬಡ್ಜೆಟ್ ಆದಮೇಲೆ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳ್ತಾರೆ. BCM ಒಂದು 5-6 ಸಾರಿ ಮೀಟ್ ಮಾಡಿದ್ವಿ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜು, ಕೆಂಪಣ್ಣ ಅಂದಾಗ ಅಡ್ಡಗೋಡೆ ಮೇಲೆ ದೀಪ ಇಡೋದು, ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದು ಗೊತ್ತಾಗ್ತಾನೆ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮೂಡೋದೇನು ಅಂತ ಹೇಳಿದ್ರೆ, ಹೀಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು ಒತ್ತಡ ಹೇರ್ತಿದ್ದಾರಾ ಅನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ಮಂಜು, ಖಂಡಿತವಾಗೂ ದಿವ್ಯಾ, ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ವಾರಕ್ಕೊಂದ್ಸರಿನೋ ವಾರಕ್ಕೆ 2 ಸರಿನೋ ಎನ್ನುವಂತ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದು ಸರ್ಕಾರದ ವಿರುದ್ಧವಾಗೂ ಕೂಡ ಸದ್ಯ ಇದೀಗ 40% ಕಮಿಷನ್ ಆರೋಪ ಮಾಡಿದ್ರು. ಈ ಹಿಂದೆಯೂ ಕೂಡ ಬಿಜೆಪಿ ಸರ್ಕಾರದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಕೇಳ್ತಾ ಇದ್ರೆ ಎನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಬಾಂಬ್ ಅನ್ನ ಸಿಡಿಸಿ ಒಂದ್ ರೀತಿಯಾಗಿ ಬಿಜೆಪಿ ಸರ್ಕಾರವನ್ನ ಮಣಿಲಿಕ್ಕೆ, ಅಂದ್ರೆ ಆ ಸರ್ಕಾರ ಕೊಲಾಪ್ಸ್ ಆಗಲಿಕ್ಕೆ ಇವರೇ ಕಾರಣಕರ್ತರಾದ್ರ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಊಹಾಪೋಹಗಳು ಕೂಡ ಇದಾವೆ. ಇದ್ರ ನಡುವೆ ಸದ್ಯ ಕಳೆದ 5 ದಿನಗಳ ಹಿಂದೆ ಚಾಮರಾಜಪೇಟೆಯ ಅವ್ರದ್ದು ಕೇಂದ್ರ ಕಚೇರಿ ಆಗಿದ್ದಂತಹ ಕಚೇರಿಯಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಕೇವಲ ಬಿಜೆಪಿ ಸರ್ಕಾರದಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ 40% ಕಮಿಷನ್ ಎನ್ನುವಂತ ನಿಟ್ಟಿನಲ್ಲಿ ನೇರವಾಗಿ ಅಧಿಕಾರಿಗಳ ಮೂಲಕವಾಗಿ ಶಾಸಕರು, ಮಂತ್ರಿಗಳು ಎಲ್ಲರ ಕೈಗೂ ಕೂಡ ಈ ಒಂದು 40% ಕಮಿಷನ್ ಹೋಗ್ತಾ ಇದೆ. ಅದ್ರ ನೇರವಾಗಿ ಅಧಿಕಾರಿಗಳೇ ನಮ್ಮ ಬಳಿ ಪರ್ಸೆಂಟೇಜ್ ಕೊಡಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಪರ್ಸೆಂಟೇಜ್ ಕೇಳ್ತಿದ್ದಾರೆ, ಹಣವನ್ನ ಕೇಳ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ದಾಖಲೆಗಳ ಸಮೇತವಾಗಿ ನಾವು ಬಿಡುಗಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ, ಸದ್ಯಕ್ಕೆ ಈ ಒಂದು ಮಾಹಿತಿಯನ್ನ ಕೊಡ್ತಿದ್ದೇವೆ ಎನ್ನುವಂತ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದಾದ ಬಳಿಕ 5ನೇ ದಿನಕ್ಕೆ ಇವತ್ತು ಕೆಂಪಣ್ಣ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡಿದಂತಹ ಆರೋಪ ಎನ್ನುವಂಥದ್ದು ಏನಿದೆಯೋ ಅದರ ಸಂಬಂಧಪಟ್ಟಿಗೆ ಉಲ್ಟಾ ಹೊಡೆದ್ರ, ಕಾಂಗ್ರೆಸ್ ಸರ್ಕಾರದ ಮಾತುಗಳನ್ನ ಕೇಳಿ DK ಶಿವಕುಮಾರ್ ಆಗ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಲಿ ಸೇರಿದಂತೆ ನಾನಾ ಇಲಾಖೆಗಳ ಇಲ್ಲಿ ಇರುವಂತ ಮಂತ್ರಿಗಳ ಮಾತು ಕೇಳಿ ಉಲ್ಟಾ ಹೊಡೆದ್ರ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಾಗುವಂತ ಕೆಲಸ ಇವತ್ತು ಸುದ್ದಿಗೋಷ್ಠಿ ಸ್ವತಃ ಕೆಂಪಣ್ಣ ಅವರು ಹೇಳಿಕೆಗಳಲ್ಲಿ ಗೊತ್ತಾಗ್ತಾ ಇದೆ. ನಮಗೆ 20,000 ಕೋಟಿ ಹಣ ಬಾಕಿ ಬಿಡುಗಡೆ ಎನ್ನುವಂಥದ್ದು ಏನಿದೆಯೋ ಅದರಲ್ಲಿರುವಂತಹ 600 ಕೋಟಿಯನ್ನ 1 ಕೋಟಿಯ ಒಳಗಡೆ ಇರುವಂತಹ ಬಿಲ್ಗಳ ಮೊತ್ತವನ್ನ ಪಾವತಿ ಮಾಡುವಂತ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಇರುವಂತಹ ಬಾಕಿ ಮೊತ್ತವನ್ನು ಕೂಡ ಬಿಡುಗಡೆ ಮಾಡುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಮುಖ್ಯ ಒಂದು ಹುದ್ದೆಯಲ್ಲಿರುವಂತಹ DK ಶಿವಕುಮಾರ್ ಅವರು ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಾವು ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕಮಿಷನ್ ಆರೋಪ ಮಾಡಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಉಲ್ಟಾ ಹೊಡೆಯುವಂತ ಕೆಲಸ ಕೆಂಪಣ್ಣ ಅವರು ಮಾಡಿರುವಂತದ್ದು. ಅಧಿಕಾರಿಗಳ ವಿಚಾರದಲ್ಲೇ ಕಮಿಷನ್ ಎನ್ನುವಂತದ್ದಿದೆ. ಈಗ ಬಿಡುಗಡೆ ಮಾಡಿರುವಂತಹ 600 ಕೋಟಿ ಬಿಲ್ ಬಾಕಿ ಮೊತ್ತ ಎನ್ನುವಂಥದ್ದು ಏನಿದೆಯೋ ಇದರಲ್ಲೂ ಕೂಡ ಕಮಿಷನ್ ಹೋಗಿದೆಯಾ ಎನ್ನುವಂತ ನಿಟ್ಟಿನಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ತಬ್ಬಿಬ್ಬಾದಂತಹ ಕೆಂಪಣ್ಣ ಅವರು ಅದಕ್ಕೆ ಸಂಬಂಧಪಟ್ಟಾಗೆ ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕೆ ಕೆಂಪಣ್ಣ ಅವರು ಹಿಂದೆ ಮುಂದೆ ತೊಳೆಯುವಂತ ಕೆಲಸ ಮಾಡಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಕೊಡ್ತಿರುವಂತಹ ಒಂದು ಹೇಳಿಕೆಗಳನ್ನು ನೀಡ್ತಿರುವಂತಹ ಆರೋಪ ಎನ್ನುವಂಥದ್ದು ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳಲ್ಲ. ಮುಂದಿನ ದಿನಗಳಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಅನ್ನುವಂಥದ್ದು ಏನಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಿರುವಂತಹ ಒಂದು ಕಮಿಟಿ ಏನಿದೆಯೋ
ಅದಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ದಾಖಲೆಗಳನ್ನ ಸಲ್ಲಿಕೆ ಮಾಡ್ತೇವೆ. ಯಾವ್ಯಾವ ಅಧಿಕಾರಿಗಳು ಇದಾರೆ, ಯಾರ್ಯಾರು ಅಧಿಕಾರಿಗಳು ಯಾವ ಇಲಾಖೆಗಳಲ್ಲಿ ನಮ್ಮ ಬಳಿ 40% ಕಮಿಷನ್ ಕೇಳ್ತಿದಾರೋ ಅವರು ಸಂಪೂರ್ಣವಾದಂತಹ ದಾಖಲೆಗಳನ್ನ ಅಲ್ಲಿ ನೀಡ್ತೇವೆ. ಇವತ್ತು ನೀಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡಿರುವಂತದ್ದು, ಜೊತೆಗೆ ಅಧಿಕಾರಿಗಳ ವಿಚಾರದಲ್ಲಿ ಉಲ್ಟಾ ಹೊಡೆಯುವುದರ ಜೊತೆಗೆ ನಾವು ದಾಖಲೆಗಳನ್ನ ಅಲ್ಲಿ ನೀಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಟ್ಟು ಕೆಂಪಣ್ಣವರು ಇವತ್ತು ಮೌನ ಮುರಿದಿರುವಂತದ್ದು. ಮಂಜು, ಪ್ರತಿ ಸಲ ಕೆಂಪಣ್ಣ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡೋ ಸಂದರ್ಭದಲ್ಲೂ ಕೂಡ ಬಿಜೆಪಿ ಕೆಂಪಣ್ಣ ಕುರಿತಂತೆ ಏನ್ ಹೇಳತ್ತೆ ಅನ್ನೋದು ಬಹಳ ಮುಖ್ಯ. ಹೌದು, ಕೆಂಪಣ್ಣ ಕಾಂಗ್ರೆಸ್ ಏಜೆಂಟೇ, ಕೆಂಪಣ್ಣ ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರು ಕೂಡ ಕೆಂಪಣ್ಣ ಅವರನ್ನ ನಾವು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅಂತ ಬಿಜೆಪಿ ಹೇಳ್ತಾ ಇರತ್ತೆ, ಬಿಜೆಪಿ ನಾಯಕರು ಮಾತಾಡ್ತಾರೆ. ಸೊ ಇದೀಗ ಮತ್ತೆ ಯೂಟರ್ನ್ ಹೊಡೆದಿರೋದು ಕಾಂಗ್ರೆಸ್ ಏಜೆಂಟ್ ಕೆಂಪಣ್ಣ ಹೌದು ಅನ್ನೋದಕ್ಕೆ ಪುಷ್ಟಿ ಕೊಟ್ಟಂತ ಆಗೋದಿಲ್ವಾ ಅಂತ. ಖಂಡಿತವಾಗೂ ನಿಜ. ಯಾಕಂದ್ರೆ ಕಳೆದ 5 ದಿನಗಳಿಂದ ಚಾಮರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೆಂಪಣ್ಣವರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ಈಗ ಕಾಂಗ್ರೆಸ್ ಸರ್ಕಾರದ ಮಾಡ್ತಿರುವಂತಹ ಆರೋಪ ಎನ್ನುವಂತದ್ದೇನಿದೆಯೋ ಅದು ಬಿಜೆಪಿ ಅವಧಿಯಲ್ಲಿರುವಂತ ಈಗ ಪ್ರಸ್ತುತ ಇರುವಂತಹ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರೋಶಕ್ ಅವರನ್ನು ಕೂಡ ಭೇಟಿ ಮಾಡ್ತೇನೆ, ಇರುವಂತಹ ಸಮಸ್ಯೆಗಳನ್ನ, ಬಾಕಿ ಇರುವಂತಹ ಬಿಲ್ಗಳನ್ನ ಬಿಡುಗಡೆ ಮಾಡಿ ಸಂಬಂಧಪಟ್ಟಾಗೆ ದಾಖಲೆಗಳ ಸಮೇತ ಹೋಗಿ ಅಲ್ಲಿಯೂ ಕೂಡ ನಾವು ಸಲ್ಲಿಕೆ ಮಾಡ್ತೇವೆ, ಅವರು ಕೂಡ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸ್ಪಷ್ಟವಾಗಿ ಕೆಂಪಣ್ಣವರು ಹೇಳ್ತಾರೆ. ಅದೇ ವಿಚಾರವಾಗಿ ಇವತ್ತು ಮಾಧ್ಯಮದವರು ಪ್ರಶ್ನೆ ಕೇಳಿದ್ರೆ ಇಲ್ಲ, ನಾವು ಆರೋಶಕರನ್ನ ಭೇಟಿ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ನಮ್ದೊಂದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಅತಿಥಿಯಾಗಿ ಆಹ್ವಾನ ನೀಡುವಂತ ಕೆಲಸ ಮಾಡ್ತೇವೆ, ನಾವು ಅವ್ರಿಗೆ ಹೋಗಿ ದಾಖಲೆ ಸಲ್ಲಿಕೆ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ನಾವು ಹೇಳಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕಳೆದ 5 ದಿನಗಳ ಹಿಂದೆ ಹೇಳಿಕೆ ಎನ್ನುವಂಥದ್ದು ಏನ್ ಕೊಟ್ಟಿದ್ರು ಅದರ ವಿಚಾರವಾಗಿ ಇವತ್ತು ಉಲ್ಟಾ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದಿವ್ಯಾ, ಕೆಂಪಣ್ಣವರು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರಾ ಎನ್ನುವಂತ ನಿಟ್ಟಿನಲ್ಲಿ ಏನ್ ಒಂದು ಪ್ರಶ್ನೆ ಇದೆಯೋ ಅದು ಪ್ರಶ್ನೆ ತಕ್ಕಂಗೆ ಇವತ್ತು ಕೆಂಪಣ್ಣವರ ನಡೆ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ದಿವ್ಯಾ. ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು. ಕ್ರಮ ಕೈಗೊಂಡಿದೆ. ಅದೇ ತರ ಎಲ್ಲ ಇಲಾಖೆಗಳಲ್ಲೂ ರಸ್ತೆ ಕೋಟಿ ಕೆಲಸ ಇರುವುದು ತಕ್ಷಣ ರಿಲೀಸ್ ಮಾಡಬೇಕು, ಅದರಲ್ಲಿ ಡಿಲೇ ಮಾಡಬಾರ್ದು ಅಂತ ಒತ್ತಾಯ ಕೋರ್ಟ್ನಲ್ಲಿದೆ. ಗೊತ್ತಿದೆ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ರೆ ಆದಷ್ಟು ಬೇಗನೆ ಪೇಮೆಂಟ್ಗಳು ರಿಲೀಸ್ ಮಾಡಿ ಪೇಮೆಂಟ್ ಕೊಡಿ ಗುತ್ತಿಗೆದಾರರಿಗೆ. ಕ್ವಾಲಿಟಿ ಆಫ್ ವರ್ಕ್ ಇರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ಅದರಿಂದ ನೀವು ಪೇಮೆಂಟ್ ರಿಲೀಸ್ ಮಾಡಿ ಅದರಿಂದ ಅರ್ಜಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ. ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.